ಇನ್ನು ರವಿಶಂಕರ್ ಗುರೂಜಿಯ 70ನೇ ಜನ್ಮೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿ ಅಫಿಷಿಯಲಿ ಭೇಟಿ ಕೊಟ್ಟಿದ್ದಾರೆ. 70ನೇ ಜನ್ಮೋತ್ಸವ ರವಿಶಂಕರ್ ಗುರೂಜಿ ಅವರ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಪ್ರಾರಂಭ. ಹೊಸ ಧ್ಯಾನ ಮಂದಿರ ಉದ್ಘಾಟಿಸಿದ ನರೇಂದ್ರ ಮೋದಿ ರವಿಶಂಕರ್ ಗುರೂಜಿಗೆ ಜನ್ಮದಿನದ ಶುಭವನ್ನ ಕೋರಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. ರವಿಶಂಕರ್ ಜನ್ಮೋತ್ಸವದಲ್ಲಿ ಪ್ರಧಾನಿ ಮೋದಿ ಮನದಾಳದ ಮಾತು. 100ನೇ ವರ್ಷದ ಜನ್ಮೋತ್ಸವವೂ ಆಗಲಿ, ನಾನೇ ಬರ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಅವರು ನನಗೆ ನನ್ನ ಕರ್ತವ್ಯ ಏನು ಅಂತ ಹೇಳುತ್ತಿದ್ರು. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂತಹ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಅದು. ವಿವಿಧತೆಯಲ್ಲಿ ಏಕತೆ ಭಾರತದ ಮೂಲ ತತ್ವವಾಗಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಯ ಇವತ್ತಿನ ಪ್ರೋಟೋಕಾಲ್ ಪ್ರಕಾರ ಪಬ್ಲಿಕ್ ಪ್ರೋಗ್ರಾಮ್ಗಳಿಗೆ ಅದನ್ನೂ ಮೀರಿದ ಒಂದಷ್ಟು ಮುಖ್ಯವಾದಂತಹ ಪ್ರೋಗ್ರಾಮ್ಗಳಿತ್ತು. ಆ ಪೈಕಿ ಇದು ಕೂಡ ಒಂದಾಗಿತ್ತು. ಕನಕಪುರದಲ್ಲಿರ್ತಕ್ಕಂತಹ ಶ್ರೀ ರವಿಶಂಕರ್ ಗುರೂಜಿ ಅವರ ಹೊಸ ಧ್ಯಾನ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾದರು. ಪ್ರಧಾನಿ ನರೇಂದ್ರ ಮೋದಿ ರವಿಶಂಕರ್ ಗುರೂಜಿ ಅವರಿಗೆ ಸಾಕಷ್ಟು ಭರವಸೆಯ ಮಾತುಗಳ ಮುಖಾಂತರವಾಗಿ ಅವರ ಮನಗೆಲ್ಲುವಂತಹ ಪ್ರಯತ್ನ ಮಾಡಿದ್ರು. ಕೇವಲ ಈ ಜಯಂತ್ಯೋತ್ಸವಕ್ಕೆ ಮಾತ್ರ ಸೀಮಿತ ಆಗಬಾರದು, 70ನೇ ಉತ್ಸವಕ್ಕೆ 100ನೇ ವರ್ಷವೂ ಉತ್ಸವ ನಡೆಯಲಿ, ಆ ಸಂದರ್ಭದಲ್ಲೂ ನಾನೇ ಬರ್ತೀನಿ. ನರೇಂದ್ರ ಮೋದಿಯ ಆ ಚುಟುಕಿನ ಮಾತು ಬಹಳಷ್ಟು ನೆರೆದಿದ್ದವರನ್ನ ಮನ ಸೆಳೆದಿರುವಂತಹದ್ದು. नामुमकिन का देव के 70 साल का एक कार्यक्रम है, लेकिन मैं चाहूंगा जब मैं घर का ही हूं तो सामने से कह देता हूं कि जब आपका शताब्दी समारोह होगा तब मैं भी फिर से एक बार आऊंगा. आज दिव्य और भव्य ध्यान मंदिर का लोकार्पण हुआ है. जब संकल्प स्पष्ट हो और सेवा भाव से कार्य किया जाए तो हर प्रयास का सुखद परिणाम मिलता है. बाकी कुछ हो या न हो, हम सब लोटस की छत्र छाया में है. जैसे जैसे समय आता जाए ताली बजाते जाइए. और गुरुदेव के आशीर्वाद है तो फिर लोटस की छत्र छाया ही देश को नई ऊंचाइयों पर ले जाएगी. मैं आर्ट ऑफ लिविंग परिवार को इस ध्यान मंदिर के लिए अनेक अनेक शुभकामनाएं देता हूं. साथियों, बेंगलुरु का माहौल गुरुदेव के 70 साल. ಸೊ ರವಿಶಂಕರ್ ಗುರೂಜಿಯ ಜಯಂತ್ಯೋತ್ಸವದಲ್ಲಿ 75ನೇ ಜಯಂತ್ಯೋತ್ಸವ 70ನೇ. ಸೊ ಈ ಸಂದರ್ಭದಲ್ಲಿ ಅಧಿಕೃತವಾದಂತಹ ಭೇಟಿ ಆಯಿತು. ನರೇಂದ್ರ ಮೋದಿ ಅವರಿಂದ ಒಂದಷ್ಟು ಭಾಷಣದಲ್ಲೂ ಕೂಡ ಸಾಕಷ್ಟು ಆಧ್ಯಾತ್ಮಿಕವಾದಂತಹ ಮಾತುಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಇಲ್ಲೊಂದು ಕಡೆ ಇದು ಶತಾಬ್ದಿ ದಿನವನ್ನು ಕೂಡ ನೆರವೇರಿಸಲಿ, ಆ ಸಂದರ್ಭದಲ್ಲಿ ಒಂದು ವೇಳೆ ಸಾಧ್ಯವಾದರೆ ನಾನು ಕೂಡ ಬರ್ತೀನಿ, ಬರೋ ಪ್ರಯತ್ನ ಮಾಡ್ತೀನಿ ಎನ್ನುವಂತಹ ಮಾತುಗಳ ಮುಖಾಂತರವಾಗಿ ನೆರೆದಂತಹ ಜನರಿಗೂ ಅವಕಾಶ ಸಿಕ್ಕಾಗಲೆಲ್ಲ ಚಪ್ಪಾಳೆ ತಟ್ಟಿ ಅನ್ನೋ ಕರೆಯನ್ನು ಕೂಡ ಕೊಟ್ಟರು. ಸೊ ಇಂತಹ ಸಂದರ್ಭದಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ. ನರೇಂದ್ರ ಮೋದಿ ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಜೊತೆಗೆ ನಿಮ್ಮ ಇಚ್ಛೆಗಳು ಅಥವಾ ಈ ಒಂದು ಆಯೋಜಕರ ಅನೇಕ ಬೇಡಿಕೆಗಳು ಎಲ್ಲವೂ ಕೂಡ ಈಡೇರಲಿ ಅಂತಲೂ ಕೂಡ ನರೇಂದ್ರ ಮೋದಿ ಶುಭವನ್ನ ಹಾರೈಸಿದ್ದಾರೆ. जो